ಅದರಲ್ಲೂ ನೀನು ಯಾವತ್ತೂ ಚೇಂಜ್ ಆಗಲ್ಲ, ಈ ಮನೆಗೆ ತಾಯಿ ಸ್ಥಾನ ತುಂಬ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ನೀನು ತುಂಬ ರೂಢಾಗಿ ಬಿಹೇವ್ ಮಾಡ್ತಿದ್ಯಾ. ಡೇ ಬೈ ಡೇ ಪೇಷನ್ಸ್ ಕಳ್ಕೊಂಡು ಎಲ್ಲರ ಜೊತೆಗೂ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಾ. ನೀನೇನ ನನ್ನ ಮಗಳು ಕಾತ್ಯಾಯಿನಿ ಅಂತ ಡೌಟ್ ಬರ್ತಾ ಇದೆ. ಇಲ್ಲಪ್ಪ, ಅದು ನೋಡು ಕಾತಿ, ನನ್ನ ಮಕ್ಕಳು ಅಂದರೆ ನನ್ನ ರೆಪ್ಲಿಕಾ. ನೀವು ಹೇಗೆ ಬಿಹೇವ್ ಮಾಡ್ತೀರ ಅನ್ನೋದ್ರ ಮೇಲೆ ನನ್ನ ರೆಸ್ಪೆಕ್ಟ್ ನಿಂತಿದೆ. ಅದನ್ನು ಉಳಿಸ್ಕೋತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿತ್ತು. ಐ ಆಮ್ ಸಾರಿ ಅಪ್ಪ. ಕೋರ್ಟಲ್ಲಿ ಒಂದು ಇಂಪಾರ್ಟೆಂಟ್ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೆ. ಆ ಟೆನ್ಷನ್ನಲ್ಲಿ ಐ ಬಿಹೇವ್ ರಿಯಲಿ ರೂಡ್. ಕಾತಿ, ಪರ್ಸ್ನಲ್ ಮತ್ತು ಪ್ರೊಫೆಷನಲ್ ವಿಷಯಗಳನ್ನ ಯಾವತ್ತೂ ಮಿಕ್ಸ್ ಮಾಡಬಾರ್ದು. ಅದರಿಂದ ಸಕ್ಸಸ್ ಸಿಗಲ್ಲ, ಮನೆ ಶಾಂತಿ ಹಾಳಾಗತ್ತೆ. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಎಸ್, ಐ ಅಂಡರ್ಸ್ಟ್ಯಾಂಡ್. ಐ ಆಮ್ ಸಾರಿ. ಕಾತಿ, ನೀನು ಬೆಳಗ್ಗೆ ಪದ್ಮಾ ಜೊತೆ ಅಷ್ಟೊಂದು ರೂಢಾಗಿ ಮಾತಾಡಿದೆಯಲ್ಲ, ಅದು ನೀನು ಪದ್ಮಾಗ್ ಮಾಡಿರೋ ಅವಮಾನ ಅಲ್ಲ, ನಿನ್ನ ಅಪ್ಪನಿಗೆ ಮಾಡಿರೋ ಅವಮಾನ. ನೋಪಾ, ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ವಾಟ್ ಎವರ್ ಇಟ್ ಈಸ್, ನೀನು ಮಾತಾಡಿದ ರೀತಿ ಆ ರೀತಿ ಇತ್ತು. ನಾನು ನಿಮ್ಮನ್ನು ಸರಿಯಾಗಿ ಬೆಳೆಸಿಲ್ಲ ಅಂತನ್ನೋದು ನಿನ್ನ ಪ್ರತಿಯೊಂದು ಮಾತು ಹೇಳ್ತಿತ್ತು. ಇದೇನಾ ನಾನು ನಿಮಗೆ ಸಂಸ್ಕಾರ ಕೊಟ್ಟಿದ್ದು? ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಅಪ್ಪ. ನಿಮ್ಮ ಥರ ಅಪ್ಪ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ವರ್ಲ್ಡ್ಸ್ ಬೆಸ್ಟ್ ಫಾದರ್ ನೀವು. ಓ, ಆದರೆ ನೀವು ವರ್ಲ್ಡ್ಗೆ ಇರಲಿ, ಫ್ಯಾಮಿಲಿಗೂ ಬೆಸ್ಟ್ ಮಕ್ಕಳಾಗ್ಲಿಲ್ವಲ್ಲ. ಮನೆಗೆ ಬಂದ ಜನಕ್ಕೆ ನಾವು ಸಹಾಯ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಮನಸ್ಸು ತುಂಬಿ 4 ಒಳ್ಳೆ ಮಾತಾಡಿದರೆ ಸಾಕು. ಅದು ಬಿಟ್ಟು ಅವ್ರ ಮನಸ್ಸು ಒಡೆಯೋ ಥರ ಮಾತಾಡಬಾರ್ದು. ಅಪ್ಪ, ನನ್ನ ಬಿಹೇವಿಯರಿಂದ ನಿಮ್ಗೇನಾದರೂ ಮನ್ಸಿಗೆ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ನೋವಾಗಿದೆ ಅಂತ ನನಗೆ ಗೊತ್ತು.